CBI, ED, ಇನ್ಕಮ್ ಟ್ಯಾಕ್ಸ್ ಇವರೆಲ್ಲ ದೇಶದಲ್ಲಿ ಏನ್ ಮಾಡ್ತಾ ಇದ್ದಾರೆ? ವೈಟ್ ವಾಷಿಂಗ್ ಮೆಷಿನ್ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ಮುಚ್ಚಾಕೋದಕ್ಕೋಸ್ಕರ ಅವರಿಗೆ ಕೊಡ್ಬೇಕಾ? ಅವರು ಇಲ್ಲಿವರೆಗೂ ಈ ನಿಜವಾದ ತಪ್ಪು ಮಾಡಿರೋರ್ನ ಮುಚ್ಚಾಕಿರೋದು ಬಿಟ್ರೆ ಬಿಜೆಪಿ ಸರ್ಕಾರದಲ್ಲಿ ಯಾರು ತಪ್ಪಿತಸ್ಥರನ್ನ ಶಿಕ್ಷೆ ಕೊಟ್ಟಿದ್ದಾರೆ? ವಿಜಯ್ ಮಲ್ಯ ದೇಶ ಬಿಟ್ಟು ಓಡೋಗಿ ಎಷ್ಟು ದಿನ ಆಯ್ತು? ನೀರವ್ ಮೋದಿ ದೇಶ ಬಿಟ್ಟು ಓಡೋಗಿ ಎಷ್ಟು ದಿನ ಆಯ್ತು? ಲಲಿತ್ ಮೋದಿ, ಮೆಹುಲ್ ಚೋಕ್ಸಿ ದೇಶ ಬಿಟ್ಟು ಓಡೋಗಿ ಎಷ್ಟು ದಿನ ಆಯ್ತು? ಲಂಡನ್ ಅಲ್ಲಿ ಅವರ ಬೇಲ್ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗಿದ್ರು ಕೂಡ ದೇಶಕ್ಕೆ ವಾಪಸ್ ತಗೊಂಡ್ಬರಕ್ಕಾಗಿಲ್ಲ. ಅದೇ ತರಹ ಇದನ್ನು ಮುಚ್ಚಾಕೋದಿಕ್ಕೆ ಕೊಡ್ಬೇಕಾ ಸಿಬಿಐಗೆ? ಹಿಂದೆ 7 ಪ್ರಕರಣ ಕೊಟ್ಟಿದೀವಲ್ಲ ನಾವು ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಬಿಜೆಪಿಯವರು ಬಹುಶಃ ಅವ್ರ ಸರ್ಕಾರದ ಅವಧಿಯಲ್ಲಿ 1 ಕೇಸು ಸಿಬಿಐಗೆ ಕೊಟ್ಟಿಲ್ಲ. ನಾವು 7 ಕೇಸ್ ಕೊಟ್ಟಿದ್ದೇವೆ. ಯಾವುದ್ರಲ್ಲಿ ಯಾರಿಗೆ ನ್ಯಾಯ ಸಿಕ್ಕಿದೆ ನಿಮ್ ಪ್ರಕಾರ? ಇವತ್ತು ದೇಶದಲ್ಲಿ ಇವೆಲ್ಲ ಸೋ ಕಾಲ್ಡ್ ಸಿಬಿಐ, ಇಡಿ, ಐಟಿ ಇವೆಲ್ಲ ವಾಷಿಂಗ್ ಮೆಷಿನ್ಗಳಾಗಿದ್ದಾವೆ. ಬಿಜೆಪಿಯವರ ಹಿಡಿತ ಆಪೋಸಿಷನ್ ಮೇಲೆ ಟಾರ್ಗೆಟ್ ಮಾಡೋದಕ್ಕೆ ಏಜೆನ್ಸಿಗಳಾಗಿ ಉಳಿದಿದ್ದಾವೆ. ಇದು ದೇಶದ ಜನಗಳಿಗೂ ಗೊತ್ತಿದೆ. ಯಾರಿಗೆ ಮರಳು ಮಾಡುವಂತ ಪ್ರಯತ್ನ ನಡೀತಾ ಇದೆ?